ಒಂದು ಸುಂದರ ಹಳ್ಳಿಯಿತ್ತು. ಅದರ ಹೆಸರು ಸುಖಪುರ. ಹಸಿರು ಹೊಲಗಳು, ನದೀತೀರ ಮತ್ತು ಪ್ರಾಮಾಣಿಕ ಜನರಿಂದ ಹಳ್ಳಿ ತುಂಬಿತ್ತು. ಆ ಹಳ್ಳಿಯಲ್ಲಿ ರಾಮು ಎಂಬ ಹಾಲುಗಾರನಿದ್ದ. ಪ್ರತಿದಿನ ಬೆಳಿಗ್ಗೆ ಹಸುಗಳಿಂದ ಹಾಲು ಕರೆದು ಮನೆ ಮನೆಗೆ ಹಾಲು ಮಾರುತ್ತಿದ್ದ. ಮೊದಲಿಗೆ ರಾಮು ತುಂಬ ಒಳ್ಳೆಯವನಾಗಿದ್ದ. ನಗುತ್ತಾ ಹಾಲು ಕೊಡುತ್ತಿದ್ದ. ಮಕ್ಕಳನ್ನು ಪ್ರೀತಿಸುತ್ತಿದ್ದ. ಎಲ್ಲರೂ ಅವನನ್ನು ನಂಬಿದ್ದರು. ಆದರೆ ಕಾಲ ಕಳೆದಂತೆ ಅವನ ಮನಸ್ಸಿನಲ್ಲಿ ಲೋಭ ಹುಟ್ಟಿತು. ಸ್ವಲ್ಪ ನೀರು ಹಾಲಿಗೆ ಸೇರಿಸಿದರೆ ಹೆಚ್ಚು ಹಣ ಸಿಗುತ್ತದೆ ಎಂದು ಅವನು ಯೋಚಿಸಿದ. ಆ ದಿನದಿಂದ ರಾಮು ಹಾಲಿನಲ್ಲಿ ನೀರು ಸೇರಿಸಲಾರಂಭಿಸಿದ. ಮೊದಲಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆದರೆ ದಿನೇ ದಿನೇ ಹಾಲಿನ ರುಚಿ ಕೆಡತೊಡಗಿತು. ಮಕ್ಕಳು ದೂರು ಹೇಳಲಾರಂಭಿಸಿದರು. ಅಮ್ಮ, ಹಾಲು ಚೆನ್ನಾಗಿಲ್ಲ ಎಂದು ಅನಿತಾ ಹೇಳಿದಳು. ಹಳ್ಳಿಯ ಹಿರಿಯ ಶೇಷಪ್ಪನವರಿಗೆ ಅನುಮಾನ ಬಂತು. ಅವರು ಹಾಲನ್ನು ಗಾಜಿನ ಪಾತ್ರೆಯಲ್ಲಿ ಪರೀಕ್ಷಿಸಿದರು. ಮೇಲ್ಭಾಗದಲ್ಲಿ ನೀರು ಕಾಣಿಸಿಕೊಂಡಿತು. ಎಲ್ಲರೂ ಅಚ್ಚರಿಪಟ್ಟರು. ರಾಮು ನಾಚಿಕೆಯಿಂದ ತಲೆ ತಗ್ಗಿಸಿದ. ಕ್ಷಮಿಸಿ, ಲೋಭದಿಂದ ತಪ್ಪು ಮಾಡಿದೆ ಎಂದು ಅತ್ತನು. ಹಳ್ಳಿಯವರು ಅವನಿಗೆ ಮತ್ತೊಂದು ಅವಕಾಶ ನೀಡಿದರು. ರಾಮು ಬದಲಾಗಿದ. ಶುದ್ಧ ಹಾಲು ಕೊಡತೊಡಗಿದ. ಮಕ್ಕಳು ಮತ್ತೆ ಖುಷಿಯಾಗಿ ಹಾಲು ಕುಡಿದರು. ರಾಮು ಹೇಳುತ್ತಿದ್ದ, ಮಕ್ಕಳೇ, ಪ್ರಾಮಾಣಿಕತೆಯೇ ನಿಜವಾದ ಸಂಪತ್ತು.